ದಿನ 19 ಸಂಜೆ 5:30 ಇಲ್ಲಿ ನ್ಯೂಸ್ ನಾಟ್ ಔಟ್ನ ವಿಶೇಷ ಸಂದರ್ಶನ ನಡೀತಾ ಇದೆ. ದ ನೆಕ್ಸ್ಟ್ ಸ್ಟೇಷನ್ ಇಸ್ ಬಡಕಿಲ and the doors will open on the left. Please mind the gap while deboarding. ಒಬ್ಬ ವಾಯ್ಸ್ ಆರ್ಟಿಸ್ಟ್ಗೆ ಈ ರೀತಿಯ ಪ್ರೀತಿ, ಈ ರೀತಿಯ ರೆಕಗ್ನಿಷನ್, ಈ ರೀತಿಯ ಸೆಲೆಬ್ರೇಷನ್ ಎಲ್ಲೋ ಒಂದು ಹೋದರೆ ಖುಷಿ ಪಡೋದು, ಅದು ನಾನು ಅನಿರೀಕ್ಷಿತವಾಗಿ ಬಂದಿದ್ದೆ. ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ನಾಟ್ ಔಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಅದ್ಧೂರಿಯಾಗಿ ನಡೆಯಿತು. ಫೈನಲ್ ಕೂಡ ಬಂತು, ರಿಸಲ್ಟ್ ಕೂಡ ಎಲ್ಲ ಕಡೆ ಎಲ್ಲರೂ ವೈರಲ್ ಮಾಡ್ತಾ ಇದ್ದಾರೆ, ಏನಾಯಿತು ಅಂತೇಳಿ. ಆದರೆ ಬಿಗ್ ಬಾಸ್ ಅನ್ನೋದು ಅಲ್ಲಿ ನಾವು ಎಲ್ಲರ ಸ್ಪರ್ಧಿಗಳನ್ನು ನೋಡ್ತೀವಿ, ಕಿಚ್ಚ ಸುದೀಪ್ ಅವರನ್ನು ನೋಡ್ತೀವಿ, ಅಥವಾ ಅಲ್ಲಿ ಎಲ್ಲೋ ಸಂಭ್ರಮ ಆಗ್ತಾಯಿದೆ ಅದನ್ನು ಕೂಡ ನೋಡ್ತೀವಿ. ಬಟ್ ಅದರ ಹಿಂದೆ ಒಂದು ವಾಯ್ಸ್ ಕೇಳಿ ಬರ್ತಾ ಇರ್ತದೆ ಯಾವಾಗಲೂ ಕೂಡ. ಅದು ನಿಜವಾಗಿ ಕೂಡ ಒಂದು ಅದ್ಭುತ ವಾಯ್ಸ್. ನಮಗೆ ಎಷ್ಟೋ ಸಲ ನಮಗೆ ಅಂದ್ಕೋತೀವಿ, ಯಾರಪ್ಪ ಈ ವಾಯ್ಸನ್ನು ಯಾರು ಹೇಳ್ತಾ ಇರ್ಬೋದು, ಒಂದು ನಮ್ಗೆ ಕುತೂಹಲ ಸಾಕಷ್ಟು ಬಾರಿ ಅನಿಸ್ತಾ ಇತ್ತು. ನನಗೂ ಕೂಡ ವೈಯಕ್ತಿಕವಾಗಿ ನಾನು ಬಿಗ್ ಬಾಸನ್ನು ನೋಡ್ತಾ ಇದ್ದಾಗ ಈ ವಾಯ್ಸ್ ಯಾರ್ದು ತುಂಬ ಚೆನ್ನಾಗಿದೆಯಲ್ಲ ಅಂತ ಒಂದು ಸಲ ನನಗೆ ಅನಿಸ್ತಾ ಇತ್ತು. ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅವರು ಎಲ್ಲೆವರು ಬ್ಯಾಂಗ್ಳೂರವರಾಗಿರ್ಬೋದಾ, ಮೈಸೂರವರಾಗಿರ್ಬೋದು ಅಂತ ನಾನೇ ಎಷ್ಟೋ ಸಲ ಯೋಚನೆ ಮಾಡ್ತಾಯಿದ್ದೆ. ಆದರೆ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಕೇಳಿದ ನಂತರ ಅಂತೂ ನಾವು ಜಾಸ್ತಿ ಟೈಮ್ ತಗೊಳ್ಳೇ ಇಲ್ಲ. ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಪ್ರಕಾರವಾಗಿ ಅವ್ರ ನಂಬರ್ ಸಿಕ್ಕಿತ್ತು. ಅವರು ಬೇರೆ ಎಲ್ಲಿಯವರು ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಡಕಿಲ ಪ್ರದೀಪ್ ಅವರು. ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಅವರು ಒಂದು ಸೆಲೆಬ್ರಿಟಿ ನಮಗೆ, ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಒಳ್ಳೆ ವಾಯ್ಸು. ಇಡೀ ಅವರು ಡಿಸ್ಕವರಿಗೆ ಕೂಡ ವಾಯ್ಸ್ ಕೊಡ್ತಾರೆ, ಇಂಗ್ಲೀಷಲ್ಲೂ ಕೂಡ ಒಳ್ಳೆ ಫ್ಲೂಯೆನ್ಸಿ ಇದೆ. ಸರ್, ನಿಮ್ಮ ವಾಯ್ಸಿಗೆ ವೈಯಕ್ತಿಕವಾಗಿ ನಾನು ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು ಸೋ ಮಚ್. ನೀವು ಕನ್ನಡ ಸ್ಪಷ್ಟ ಉಚ್ಚಾರ, ಥ್ಯಾಂಕ್ ಯು. ಇಂಗ್ಲೀಷ್ನಲ್ಲೂ ಅದ್ಭುತ. ಸರ್, ನಮ್ಮ ವೀಕ್ಷಕರನ್ನು ನಿಮ್ಮ ವಾಯ್ಸ್ ಮೂಲಕವೇ ಫಸ್ಟ್ ಸ್ಟಾರ್ಟ್ ಮಾಡಿ ಸರ್. ನೀವು ಆ ಬಿಗ್ ಬಾಸಲ್ಲಿ ಕೊಡ್ತಿರಲ್ಲ ಅದನ್ನು ನಮಗೆ ಸ್ಟಾರ್ಟ್ ಮಾಡಿ ಸರ್. ಹೆಂಗಿದೆ ನೋಡ. ದಿನ 19 ಸಂಜೆ 5:30 ಇಲ್ಲಿ ನ್ಯೂಸ್ ನಾಟ್ ಔಟ್ನ ವಿಶೇಷ ಸಂದರ್ಶನ ನಡೀತಾ ಇದೆ. ಥ್ಯಾಂಕ್ ಯು. ಎಸ್ ಬಡಕಿಲ ಪ್ರದೀಪ್ ಅವರು, ಅವರಲ್ಲಿ ಟ್ಯಾಲೆಂಟ್. ನಮಗೆ ಎಷ್ಟೋ ಯುವಕರು ನಾವು ನೋಡ್ತಾ ಇದ್ದೀವಿ, ಉದ್ಯೋಗಕ್ಕಾಗಿ ದೂರದ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಪ್ರದೀಪ್ ಅವರೇ, ನೀವು ಊರಲ್ಲೇ ಕೂತ್ಕೊಂಡು ಇಷ್ಟು ಚಂದದ ತೋಟದ ಮಧ್ಯದಲ್ಲಿ ನಮಗೆಲ್ಲ ಹೊಟ್ಟೆ ಉರಿಯುತ್ತೆ. ಯಾಕೆ ಹೇಳಿ? ನೀವು ತೋಟದ ಮಧ್ಯದಲ್ಲಿ ಇಲ್ಲೇ ಕೂತು ನೀವು ರೆಕಾರ್ಡ್ ಮಾಡ್ತೀರಾ, ಅಥವಾ ಇದಕ್ಕೇನಾದರೂ ಒಂದು ಒಳ್ಳೆ ಸೆಟಪ್ ಮಾಡಿಕೊಂಡು ಎಲ್ಲ ಒಂದು ಸ್ಟುಡಿಯೋ ಥರ ಮಾಡಿಕೊಂಡು, ಯಾವ ಥರ ನಿಮ್ಮ ಜರ್ನಿ ಅಂತ? ನಾನೊಂಥರ ಅಲೆಮಾರಿ. ಸೊ ನಾವು ಒಂದು ಕಡೆ ಕೂತ್ಕೊಳ್ಳಲ್ಲ, ಒಂದು ಕೆಲಸ ಮಾಡ್ತಿರಲ್ಲ, ಇನ್ನು ಬೇರೆ ಬೇರೆ ಕೆಲಸಗಳು ನಿರಂತರವಾಗಿ ಪ್ಯಾರಲಲ್ ಆಗಿ ಮಾಡ್ತಾ ಇರೋದ್ರಿಂದ ಎಲ್ಲಿ ಹೋಗ್ತೀನೋ ಅಲ್ಲೂ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಪ್ಲಸ್ ನಮ್ಮ ಊರಿನಲ್ಲೂ ಒಂದು ಸ್ಟುಡಿಯೋ ವ್ಯವಸ್ಥೆ, ನನ್ನ ರೆಕಾರ್ಡಿಂಗ್ಗೋಸ್ಕರ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಒಂದು 5 ವರ್ಷ ಆಯಿತು. 5 ವರ್ಷ ಆಯಿತು. ಊರಿಗೆ ಪಾರ್ಷಿಯಲಿ ಅಂದರೆ ಫುಲ್ಲಿ ಶಿಫ್ಟ್ ಆಗಿದೆ ಒಂದು 8 ವರ್ಷ ಹಿಂದೆ. ಈಗ ಬೆಂಗಳೂರು ಮತ್ತು ಮಂಗಳೂರಿನ ನಡುವಿನ ಪ್ರಯಾಣ ನಡೀತಾ ಇದೆ. ತಿಂಗಳಲ್ಲಿ ಒಂದಷ್ಟು ದಿನ ಇಲ್ಲಿ, ಒಂದಷ್ಟು ದಿನ ಅಲ್ಲಿ. ಸೊ ನಮ್ಮದೇ ಯೂಟ್ಯೂಬ್ ಚಾನಲ್ಗೋಸ್ಕರ ಅಲ್ಲಿ ಕೆಲಸ ನಡೀತಿದೆ. ನನ್ನ ಕಂಪ್ನಿ ಕೂಡ ಇದೆ. ನಾವು ಟ್ರಾನ್ಸ್ಲೇಷನ್, ವಾಯ್ಸ್ ಓವರ್, ಡಬ್ಬಿಂಗ್ ಈ ಥರದ ಪ್ರಾಜೆಕ್ಟ್ಸನ್ನು ನಾನು ಅಲ್ಲದೆ ಬೇರೆ ಆರ್ಟಿಸ್ಟ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಅದ್ರ ಜೊತೆ ಈಗ ವಿಡಿಯೋ ಪ್ರೊಡಕ್ಷನ್ಗೂ ಕೂಡ ನಾವು ಕೈ ಹಾಕಿದ್ದೀವಿ. ಓಕೆ. ಸೊ ಅದೇ ಸುಮ್ಮನೆ ಒಂದೇನೋ ಮಾಡ್ಕೊಂಡಿರೋದಕ್ಕೆ ಏನೋ ಒಂದು ಜೀವನದಲ್ಲಿ ಒಂದು ಆಗ್ತಾ ಇರಬೇಕು, ಒಂದು ಅಚೀವ್ಮೆಂಟ್ ಕಡೆಗೆ ನಾವು ಹೋಗ್ತಾ ಇರಬೇಕು. ಎಸ್. ಸರ್, ಈಗ ನನ್ನ ಒಂದು ಪ್ರಶ್ನೆ ಅಂತ ಹೇಳಿದರೆ, ನೀವೀಗ ಬಿಗ್ ಬಾಸ್ ತನಕ ಹೋದ್ರಿ, ಅದಕ್ಕಿಂತ ಮೀರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದಿರಿ ಕೂಡ. ಎಸ್. ಸೊ ಯಾವ ಥರ ಇತ್ತು ಸರ್ ನಿಮ್ಮ ಜರ್ನಿ ಅನ್ನೋದು, ನಮಗೊಂದು ಯೂತ್ಗಳಿಗೊಂದು? ನನ್ನ ಜರ್ನಿ ಯಾವ ಥರ ಇತ್ತು ಅಂತ ತಿರುಗಿ ನೋಡೋಕ್ಕೆ ಹೋದರೆ ಆಲ್ಮೋಸ್ಟ್ ಆ್ಯಕ್ಚುಲಿ ಈ ವರ್ಷದ ಮೇ ಬಂದರೆ 20 ವರ್ಷ ಆಗುತ್ತೆ ನಾನು ಇಂಡಸ್ಟ್ರಿ ಜಾಯ್ನ್ ಆಗಿ. 20 ವರ್ಷ. ಸೊ ಹಾಗೆ 2 ದಶಕದ ಕಥೆನ ನಾವು ಎಷ್ಟು ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕು. ಸೊ ಸ್ಟಾರ್ಟೆಡ್ ಆ್ಯಸ್ ಅ ರಿಪೋರ್ಟರ್. ಸೊ ನಾನೊಬ್ಬ ರಿಪೋರ್ಟರ್ ಆಗಿ TV9 ನಾನು ಕೆಲಸ ಶುರು ಮಾಡಿ ಅಲ್ಲಿ ಆ್ಯಂಕರಿಂಗು ಕೂಡ ಮಾಡ್ತಿದ್ದೆ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು, ಕ್ಯಾಮ್ರಾನೂ ಹಿಡಿದಿದ್ದೀನಿ, ಕ್ಯಾಮ್ರಾ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲೆಲ್ಲ ಕೆಲಸ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ಕೆಲಸ ಮಾಡಿ, ಅದಾದಮೇಲೆ ಒಂದಿಷ್ಟು ಸಮಯ ಆಜ್ ತಕ್ಕಲ್ಲಿ ರಿಪೋರ್ಟರಾಗಿ ಕೆಲಸ ಮಾಡಿದೆ. ಜೊತೆಗೆ ಬಿಗ್ FM ಅಲ್ಲಿ ಒಂದು ಪ್ರೊಡ್ಯೂಸರಾಗಿ ಕೆಲಸ ಮಾಡಿದೆ. ವರ್ಲ್ಡ್ ಸ್ಪೇಸ್ ಅಂತ ಒಂದು ಸ್ಯಾಟಲೈಟ್ ರೇಡಿಯೋ ಅಲ್ಲಿ RJ ಆಗಿ ಕೆಲಸ ಮಾಡಿದೆ.
ಇದೆಲ್ಲ ಸಾಕಾಯಿತು ಅಂತ ಹೇಳ್ಕೊಂಡು ಆಮೇಲೆ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಒಂದು ವರ್ಷ ಪ್ರೋಮೋ ಚೀಫ್ ಆಗಿ ಕೆಲಸ ಮಾಡ್ತಿದ್ದಾಗ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫು ಮತ್ತು ಕಥೆಯಲ್ಲ ಜೀವನ ಹೀಗೆ ಶೋಗಳೆಲ್ಲ ಮೊದಲ ಬಾರಿಗೆ ನಾನು ವಾಯ್ಸ್ ಓವರ್ ಅನ್ನೋದನ್ನು ಫುಲ್ ಫ್ಲೆಜ್ಡ್ ಆಗಿ ಮಾಡೋದಕ್ಕೆ ಹಂಗೆ ನೋಡೋದಾದರೆ TV9 ಕೂಡ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಂತ ಡೇ ಒನ್ನಿಂದ ಈ ಡೇ ಒನ್ನಿಂದನೂ ಕೇಳಿರ್ತೀರ. ಹೌದು, ಇವತ್ತಿನ ತನಕ ಕೂಡ ನನ್ನ ವಾಯ್ಸನ್ನು ಅಲ್ಲಿ ಬಳಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಬೇರೆ ಬೇರೆ ಫ್ರೀಲ್ಯಾನ್ಸ್ ವರ್ಕ್ಗಳನ್ನು ಸ್ಟಾರ್ಟ್ ಮಾಡ್ತಾ ಬಂದೆ. ಹಾಗೆ ಸಾಧಾರಣ ಅದೇ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲಲ್ಲಿ ಒಂದು ವರ್ಷ ನಾನು ಫುಲ್ ಟೈಮ್ ಕೆಲಸ ಮಾಡಿದ್ಮೇಲೆ ಫ್ರೀಲ್ಯಾನ್ಸ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದೆ, ಒಂದಿಷ್ಟು ಮಾಡಲಿಂಗ್, ರೈಟಿಂಗ್ ಪ್ಯಾರಲಲ್ಲಿ ನಡೀತಾ ಇತ್ತು, ಅದು ಪ್ಯಾಷನ್ನು. ಸೊ ಅದ್ರ ಜೊತೆಗೆ ಬೇರೆ ಏನು ಮಾಡಿದ್ದೀನಿ. ಸೊ ಹೀಗೆ ನನಗೆ ಏನು ಅವಕಾಶಗಳು ಸಿಗ್ತವೆ ಅದು ಸರಿ ಅಂತ ಅನಿಸಿದ್ರೆ ಮತ್ತು ಆ ಅವಕಾಶದಿಂದ ನಾನು ಬೆಳಿಬಹುದು, ನಾನೇನೋ ಹೊಸದು ಕಲಿಬೋದು ಅಂತಂದರೆ ನಾನು ಯಾವತ್ತೂ ಅದಕ್ಕೆ ಸಿದ್ಧ. ಲಿರಿಕ್ಸ್ ಬರೆಯೋದಿರ್ಬೋದು ಮತ್ತು ಸಿನಿಮಾದಲ್ಲಿ ನಟನೆ ಮಾಡೋದಿರ್ಬೋದು, ಕನ್ನಡ ಮತ್ತು ತಮಿಳ್ ಸೀರಿಯಲ್ಗಳಲ್ಲಿ ಸಾಧಾರಣ 1,500 ಎಪಿಸೋಡ್ಗಳ ಅಷ್ಟು ನಟನೆ. ಸೊ ಹೀಗೆ ಬೇರೆ ಬೇರೆ ಪ್ರಯತ್ನಗಳು. 2014 ಅಂದಾಜಿನಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ಗ್ಯಾಜೆಟ್ ರಿವ್ಯೂಗಳನ್ನು ಮಾಡ್ತಿದ್ದೆ ನಾನು. ಪ್ಲಸ್ TV ಶೋಗಳನ್ನು ಹೋಸ್ಟ್ ಮಾಡ್ತಿದ್ದೆ. ಸೊ ಹಾಗೆ ಅದು 20 ವರ್ಷದ ಸ್ವಲ್ಪ ಬ್ರೀಫ್ ಆಗಿ ಹೇಳಿದೆ. ಬಟ್ ನಮ್ಮದು ಅಲ್ಟಿಮೇಟ್ಲಿ ಏನು ಅಂತಂದರೆ ಖುಷಿ ಕೊಡಬೇಕು, ಅದನ್ನು ಮಾಡ್ತಾ ಎಂಜಾಯ್ ಮಾಡಬೇಕು. ಇವತ್ತಿಗೂ ನಾನು ಡೇ ಒನ್ನಲ್ಲಿ ಯಾವ ಥರ ಎಂತೂಸಿಯಾಸಮ್ ಇಂಟ್ರೆಸ್ಟು ಇಟ್ಕೊಂಡು ಯಾವುದೇ ಇದು ಮಾಡ್ತೀನೋ ಅದೇ ಥರ ಯಾವನೋ ಹೊಸದು ಬಂತು ಅಂತಂದಾಗ ಅದನ್ನು ಅದೇ ಇಂಟ್ರೆಸ್ಟಿಂದ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರದೀಪ್ ಅವರ ಛಲದಿಂದ ಈ ಸಾಧನೆ ಆಯಿತು ಅಥವಾ ಪ್ರದೀಪ್ ಅವರ ವಾಯ್ಸಿಂದ ಈ ಸಾಧನೆ ಆಯಿತು? ಎಲ್ಲನೂ ಒಟ್ಟಿಗೆ ಬೇಕಾಗತ್ತೆ ಅಂತ ಅನಿಸುತ್ತೆ. ಮೊದಲಿಗೆ ದೇವರ ಅನುಗ್ರಹ. ಬಿಕಾಸ್ ನಾನೊಬ್ಬ ವಾಯ್ಸ್ ಆರ್ಟಿಸ್ಟ್ ಆಗಬೇಕು, ಈ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ ಬಂದದ್ದೇ ಅಲ್ಲ. ಯಾಕಂದರೆ ಈ ಥರ ಒಂದು ಫೀಲ್ಡ್ ಇತ್ತು ಅಂತಲೇ ಗೊತ್ತಿರಲಿಲ್ಲ, 20 ವರ್ಷ ಹಿಂದಿನ ಕಥೆ. ಆದರೆ ಒಬ್ಬ ರಿಪೋರ್ಟ್ರಾಗಿ ಕೆಲಸ ಮಾಡಬೇಕಿದ್ರೆ ಅಲ್ಲಿ ನನಗೊಂದು ವಾಯ್ಸ್ ಮಾಡೋದಕ್ಕೆ ಅವಕಾಶ ಸಿಕ್ತು. ರಿಪೋರ್ಟಿಂಗ್ ಬಂದಾಗ ವಾಯ್ಸ್ ಓವರ್ಗಳನ್ನು ಕೂಡ ಕೊಡೋದು ನಿಮಗೂ ಕೂಡ ಗೊತ್ತಿದೆ. ಸೊ ಅದ್ರ ಜೊತೆಗೆ ಒಂದು ಆ್ಯಡ್ ಬಂದಾಗ ಅದಕ್ಕೆ ನಾನು ರೆಕಾರ್ಡಿಂಗ್ ಮಾಡಿದ್ರು. ಅಲ್ಲಿಂದ ನಾನು ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಛಲ ಖಂಡಿತ ಬೇಕಾಗಿತ್ತು, ಇವಾಗಲೂ ಬೇಕು, ಮತ್ತು ಪರಿಶ್ರಮ. ಯಾಕಂದರೆ ನೀವು ಸ್ಪಷ್ಟವಾಗಿ ಮಾತಾಡ್ತೀರಿ ಅಂತ ಹೇಳಿದ್ರಿ. ಆ್ಯಕ್ಚುಲಿ ನಾನು ಇಷ್ಟು ಮಾತಾಡೋದಕ್ಕೆ ಒಂದು ನಿಮಿಷದ ಮಾತಿನಲ್ಲೇ ನಾನು ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾಯಿದ್ದೆ. ಸೊ ಅದು ಉಗುಳಿ ರೋಗ ಗೊತ್ತಲ್ಲ, ಅದೇ ಥರ ಬೊಗಳಿ ರಾಗ ಅಂತ ಹೇಳ್ಕೊಂಡು. ಸೊ ಇಂಗ್ಲೀಷ್ ಸರಿಯಾಗಿ ಮಾತಾಡೋದಕ್ಕೆ ಬರ್ತಿರ್ಲಿಲ್ಲ. ಇಂಗ್ಲೀಷ್ ಮೀಡಿಯಮ್ ಕಲ್ತವನಲ್ಲ ನಾನು. ಇಂಗ್ಲೀಷ್ ಡಿಗ್ರಿ ಮಾಡಬೇಕಿದ್ರೆ ಇಂಗ್ಲೀಷ್ ಇತ್ತು. ಸೊ ಅಲ್ಲಿಂದ ಸ್ಪೋಕನ್ ಇಂಗ್ಲೀಷನ್ನು ನಾನು ಅಳವಡಿಸ್ಕೊಂಡಿದ್ದು. ಸೊ ಅಲ್ಲೂ ನೀವೇ ಹೇಳಿದ್ರಿ ಇಂಗ್ಲೀಷ್ ನಾನು ಅಷ್ಟೊಂದು ನಾನು ಕಲ್ತವನೂ ಅಲ್ಲ, ಅದರ ಕನ್ನಡ ಮೀಡಿಯಮಲ್ಲೇ ನಾನು ಒಂದೆರಡು ಇಂಗ್ಲೀಷದೊಂದು ಡೈಲಾಗ್ ಇಲ್ಲ, ಅದನ್ನು ಹೇಗೆ ನೀವು ಮಾಡ್ಯುಲೇಷನ್ ಮಾಡ್ತೀರಿ ನೋಡು? ನಮ್ಗೆ ಯೂಶ್ವಲಿ ಒಂದೇನಾದರೂ ಸ್ಕ್ರಿಪ್ಟ್ ಇರಬೇಕಾಗತ್ತೆ. ಬಟ್ ನಾನು ರೆಡಿ ಆಗಿ ಹೇಳೋದು ಅಂತಂದರೆ, ಇವಾಗ ಬೆಂಗಳೂರಿನ ಮೆಟ್ರೋದಲ್ಲಿ ನನ್ನ ವಾಯ್ಸ್, ದ ನೆಕ್ಸ್ಟ್ ಸ್ಟೇಷನ್ ಇಸ್ ಬಡಕಿಲ ಆ್ಯಂಡ್ ದ ಡೋರ್ಸ್ ವಿಲ್ ಓಪನ್ ಆನ್ ದ ಲೆಫ್ಟ್, ಪ್ಲೀಸ್ ಮೈಂಡ್ ದ ಗ್ಯಾಪ್ ವೈಲ್ ಡಿಬೋರ್ಡಿಂಗ್. ಸೊ ಈ ಥರ ಇದು ವಾಯ್ಸ್ ಎಲ್ಲರೂ ಕೇಳಿರ್ತೀರಿ. ನೀವು ಮೆಟ್ರೋದಲ್ಲಿ ಯಾರೆಲ್ಲ ಹೋಗಿರ್ತೀರಿ ಅವರೆಲ್ಲರೂ ಕೂಡ ಈ ವಾಯ್ಸ್ ಕೇಳಿರ್ತೀರಿ. ನಾನು ಎಷ್ಟೋ ಸಲ ಮೆಟ್ರೋದಲ್ಲಿ ಹೋಗಿದ್ದೀನಿ, ಬೈಯಪ್ಪನಹಳ್ಳಿಗೆ ಸರ್. ಹೌದು, ಬೈಯಪ್ಪನಹಳ್ಳಿ ಅದು ಹೋದಾಗ ಎಷ್ಟೋ ಸಲ ಯೋಚನೆ ಮಾಡಿದ್ವಿ, ಯಾರಪ್ಪ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಆಗ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆ ವಾಯ್ಸ್ ಕೇಳಿ ಯಾರಾಗಿರ್ಬೋದು ಆದರೆ ಇವತ್ತು ನಿಮ್ಮ ಎದುರು ನಿಂತು ಒಂದು ದಿವಸ ಅವ್ರ ಜೊತೆ ನಾನು ಹಿಂಗೆ ತೋಟದಲ್ಲಿ ನಿಂತ್ಕೊಂಡು ಅಡಿಗೆ ಮರದ ಕೆಳಗಡೆ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಖುಷಿ ಇದೆ ಸರ್. ನಿಮ್ಮ ಇಂಗ್ಲೀಷ್ ಫ್ಲೂಯೆನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಅದ್ಭುತ. ಇನ್ನು ನಿಮ್ಮ ಜರ್ನಿಯನ್ನು ನೋಡೋದಾದರೆ ಟೋಟಲ್ ನೀವು ಹೇಗೆ ಈ ಅವಕಾಶ ಸಿಕ್ತು? ಫಸ್ಟು ನಿಮಗೆ ಯಾವ ಥರ ಅದು ಬಿಗ್ ಬಾಸ್ನಂಥ ವೇದಿಕೆಗೆ ನೀವು ಹೇಗೆ ಬಂದ್ರಿ? ಅಂದರೆ ಅದಾಗಲೇ ಆಲ್ಮೋಸ್ಟ್ ನಾನು 7-8 ವರ್ಷ ಮೀಡಿಯಾದಲ್ಲೇ ಇದ್ದಿದ್ದರಿಂದ, ಪ್ಲಸ್ ಆಲ್ರೆಡಿ ನಾನು ಆಗ ETV ಶುರುವಾದಾಗ, ಸೊ ETV ಅದರ ಮೇನ್ ವಾಯ್ಸ್ ಆಗಿ ಕೆಲಸ ಮಾಡ್ತಿದ್ದರಿಂದ ಅಲ್ಲಿ ಇನ್ನೇನು ಬಿಗ್ ಬಾಸ್ ಅಂತ ಒಂದು ಹೊಸ ಶೋ ಸ್ಟಾರ್ಟ್ ಆಗ್ತಿದೆ ಅಂತ. ಆ್ಯಕ್ಚುಲಿ ಹಿಂದಿಯಲ್ಲಿ ಬಿಗ್ ಬಾಸ್ ಬಂದು ಅಲ್ಲಿ ಹಿಟ್ಟಾದಮೇಲೆ ಬೇರೆ ರೀಜ್ನಲ್ ಚಾನಲ್ ಅಲ್ಲಿ ಮಾಡೋದು ಅಂತಂದರೆ ನಮ್ಮ ಕನ್ನಡದಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಅವಾಗ ಅದೆಲ್ಲ ಹೊಸ್ತು, ಈ ಥರ ರೆಸ್ಪಾನ್ಸ್, ಅದು ಕೂಡ 12ನೇ ಸೀಸನ್ ಆದರೂ ಕೂಡ ಜನ ಅದನ್ನು ಎಷ್ಟು
ಪ್ರೀತಿಯಿಂದ ನೋಡ್ತಾರೆ, ಅದ್ರ ಬಗ್ಗೆ ಬೈದರೂ ಕೂಡ ನೋಡೋರಿದ್ದಾರೆ, ಬೈಕೊಂಡು ನೋಡೋರಿದ್ದಾರೆ, ಮತ್ತು ಅದನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಅನ್ನೋದಿಲ್ಲ. ನಮ್ಮ ಪಕ್ಕದ ಮನೆಯವರು ನಿನ್ನೆ ಸಿಕ್ಕಿದ್ರು, ಅವರು ಅದನ್ನೇ ಹೇಳ್ತಾ ಇದ್ರು, ಏನು ಇಷ್ಟು ಬೇಗ ಮುಗಿಸ್ತಾ ಇದ್ದೀರಾ ಬಿಗ್ ಬಾಸ್, ಮುಗಿಸ್ಬಾರ್ದಿತ್ತು ಅನ್ನೋ ಥರ. ಅಂದರೆ 110ಕ್ಕೂ ಹೆಚ್ಚು ದಿನಗಳು ನಡೆದ್ರು ಇನ್ನೂ ಬೇಕು ಅಂತ ಹೇಳುವಂಥದ್ದು. ಅವ್ರಿಗೆ ಇಷ್ಟೇ ಹೇಳಿದೆ, ಈ ಸೀಸನ್ ಮುಗಿಸ್ತಾ ಇದ್ರೆ ಸೀಸನ್ 13 ತರಕ್ಕಾಗಲ್ಲ ಅಂತ ಹೇಳ್ಕೊಂಡು. ಸೊ ಅದನ್ನ ಬೇಗ ತರ್ತೀರಾ ಅಂತ ಕೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡ್ತಾರೆ ಲಾಂಚ್. ಈಗ ಸ್ವಲ್ಪ ತಣ್ಣಗಾಗೋ ತನಕ ಕಾಯಬೇಕಾಗತ್ತೆ ಅಂತ. ಸರ್, ಈಗ ನೀವು ಬಿಗ್ ಬಾಸ್ಗೆ ವಾಯ್ಸ್ ಕೊಡ್ತಾ ಇದ್ದೀರಿ, ಪ್ರತಿ ದಿವಸ ನಾವು ಕೇಳ್ತಾ ಇರ್ತೀವಿ. ಆದರೆ ಅಲ್ಲಿರೋ ಸ್ಪರ್ಧಿಗಳು ನಿಮಗೆ ಯಾರು ಇಷ್ಟ ಸರ್? ವೈಯಕ್ತಿಕವಾಗಿ ನಿಮ್ಗೆ ಯಾರು ಇಷ್ಟ ಆಗಿದ್ರು ನೀವು ನೋಡೋದು ಇಷ್ಟು ದಿವಸದ ಪ್ರತಿಯೊಬ್ಬ ಸ್ಪರ್ಧಿಯನ್ನು ಕೂಡ ಒಂದು ಕ್ಯಾರೆಕ್ಟರು ಅಥವಾ ಅವರಲ್ಲಿ ಒಂದೇನೋ ಒಂದು ಇಂಟ್ರೆಸ್ಟಿಂಗ್ ಅಂಶ ಇದೆ ಅಂತಲೇ ಅಲ್ಲಿ ಕರೆಸ್ತಾರೆ. ಸೊ ಹಾಗೆ ಪರ್ಟಿಕ್ಯುಲರ್ ಆಗಿ ಇವರೇ ಫೇವ್ರೇಟು, ಇವರೇ ಇದು ಅಂತ ಹೇಳೋಕ್ಕಾಗಲ್ಲ. ಹಾಗೆ ನೋಡೋದಾದರೆ ಜಾಹ್ನವಿಯವರು ತುಂಬ ಆತ್ಮೀಯರು, ತುಂಬ ಪರಿಚಯದವರು. ಹಾಗೆ ಅಶ್ವಿನಿ ಗೌಡ ಅವ್ರನ್ನ ಕೂಡ ಮೀಟ್ ಆಗಿದ್ದೀನಿ, ನಮ್ಮ ಚಾನಲಲ್ಲಿ ಇಂಟರ್ವ್ಯೂ ಕೂಡ ಮಾಡಿದ್ದು. ಹೀಗೆ ಬೇರೆ ಈಗ ಅಲ್ಲಿದ್ದಂಥ ಪಾರ್ಟಿಸಿಪೆಂಟ್ಗಳನ್ನು ಕೂಡ ಭೇಟಿ ಮಾಡಿದ್ದೀನಿ. ಆದರೆ ಈ ಸತಿ ಹೆಚ್ಚು ಸದ್ದು ಮಾಡಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಮೊದಲಿಗೆ ನಮ್ಮ ಊರಿನ ರಕ್ಷಿತಾ ಅವ್ರ ಬಗ್ಗೆ ತುಂಬಾ ಇದಿತ್ತು. ಅದ್ರ ಜೊತೆಗೆ ಆಮೇಲೆ ಗಿಲ್ಲಿ ಬಿಕೇಮ್ ರೇಜ್. ಸೊ ಅವ್ರ ಬಗ್ಗೆ ತುಂಬಾ ಜನ ಎಲ್ಲ ಕಮೆಂಟ್ಗಳಲ್ಲಿ ನಾವು ಕೂಡ ನೋಡೋದಾದರೆ ಹಾಗೆ ಇದಿತ್ತು. ಸೊ ನಮ್ಮ ಊರಿನ ದೃಷ್ಟಿಯಿಂದ ನೋಡೋದಾದರೆ ಖಂಡಿತ ಹಾಗೆ. ಸೊ ಹಾಗಂತ ನಾವು ಇಂಥವ್ರನ್ನೇ ಫೇವ್ರೇಟ್ ಅಂತ ನಾನು ಯಾವತ್ತೂ ಹೇಳೋನಲ್ಲ. ಪ್ರದೀಪ್ ಅವರೇ, ಇವಾಗ ನಿಮ್ಮ ಊರಿನಲ್ಲಿ ನಿಮ್ಮ ಒಂದು ಬಾಲ್ಯ ಶಿಕ್ಷಣ ಇದೆಲ್ಲ ಹೇಗಿತ್ತು? ನಿಮ್ಮ ಶಿಕ್ಷಣ ಯಾವ ಥರ ನೀವು ಬೆಳ್ಕೊಂಡು ಬಂದ್ರಿ ನಿಮ್ಮ ಇದರಲ್ಲಿ ಅಂತ? ನನ್ನ ಸ್ಕೂಲ್ ಡೇಸ್ನ ಬಗ್ಗೆ ನನ್ನ ಹತ್ರ ಕೇಳೋದಕ್ಕಿಂತ ಹೆಚ್ಚು ನಮ್ಮ ಊರಿನವ್ರ ಹತ್ರ ಕೇಳಬೇಕು. ಐ ವಾಸ್ ದ ಮೋಸ್ಟ್ ನೊಟೋರಿಯಸ್ ಕಿಡ್. ನಮ್ಮ ಊರಿನಲ್ಲೇ ವರ್ಲ್ಡ್ ಫೇಮಸ್ ಅಂತ ಹೀಗೆ ತಮಾಷೆ ಮಾಡ್ತಿರ್ತೀವಿ. ಸೊ ಚಿಕ್ಕಂದಿದ್ದಾಗ ತುಂಬ ಚೂಟಿ, ತುಂಬ ಆ್ಯಕ್ಟಿವ್. ಸೊ ಕಲಿಕೆಯಲ್ಲೂ ಮುಂದೆ ಇದ್ದೆ, ಇಲ್ಲ ಅಂತಿಲ್ಲ, ಬಟ್ ಅದಕ್ಕಿಂತ ಹೆಚ್ಚು ಬೇರೆ ಆ್ಯಕ್ಟಿವಿಟೀಸು ಅದರಲ್ಲೆಲ್ಲ ಜಾಸ್ತಿ ಬ್ಯುಸಿ ಇದ್ದೆ. ಸೊ ಸ್ಕೂಲ್ ಲೀಡರು 7ನೇ ಕ್ಲಾಸಲ್ಲಿ, ಅದೆಲ್ಲ ಹೇಗೆ ಮಾಡಿದ್ನೋ ಗೊತ್ತಿಲ್ಲ. ಯಾಕಂದರೆ ನಾನು ಒಂದು ಸ್ಟೇಜ್ಗೆ ಹೋಗಿ ಒಂದಿಷ್ಟು ಜನರನ್ನು ಎದುರಿಸಿ ಮಾತಾಡೋ ಧೈರ್ಯ ಯಾವತ್ತೂ ಇಟ್ಕೊಂಡವನಲ್ಲ. ಸೊ ಅನ್ಲೈಕ್ ಅಂದರೆ ಇವಾಗ ನಾನು ಮಾಡ್ತಾ ಇರೋ ಯಾವ ಕೆಲಸಗಳು ಕೂಡ ನನಗೆ ನ್ಯಾಚುರಲ್ ಆಗಿ ಬಂದಿದ್ದಲ್ಲ. ಅಂದರೆ ಅಳವಡಿಸ್ಕೊಳ್ತಾ ಇದಾಗ್ತಾ ಒಂದು ಸ್ವಲ್ಪ ಏನು ಹೇಳೋದು, ನಾವು ಇವಾಲ್ವ್ ಆಗ್ತೀವಲ್ಲ, ಸೊ ಬೆಟರ್ ಆಗ್ತೀವಿ. ಸೊ ನಾನು ಯಾರಾದರೂ ನನ್ನ ಹತ್ರ ಇದು ಮಾಡಬೇಕು ಅದು ಮಾಡಬೇಕು ಅಂತ ಕೇಳಿದ್ರೆ ಅದನ್ನೇ ಹೇಳೋದು ನಾನು. ಅದನ್ನು ಮಾಡ್ತಾ ಹೋದರೆ ಅದು ನಮ್ಮದಾಗತ್ತೆ ಅಂತ. ಸೊ ಪ್ರೀತಿಯಿಂದ ಮಾಡ್ತಾ ಹೋಗಬೇಕು. ಸೊ ಯಾವಾಗ ಮಾಡ್ತಾ ಇದ್ದೆ, ಬಟ್ ಅಂದರೆ ನಂಗೆ ಇವತ್ತಿಗೂ ಅದೇ, ನಾನು ತುಂಬ ಸತಿ ಅದನ್ನು ಮೆನ್ಷನ್ ಕೂಡ ಮಾಡಿದ್ದೀನಿ. ಒಂದು ಸತಿ ಚಿಕ್ಕವನಿದ್ದಾಗ ಸ್ಟೇಜಲ್ಲಿ ಹೋಗಿ ಒಂದು ಏನೋ ಭಾಷಣ ಮಾಡಬೇಕು ಅಂದರೆ ಬಾಯ್ಪಾಠ ಮಾಡಿ, ನನಗೆ ಈ ಬಾಯ್ಪಾಠ ಮಾಡೋದಕ್ಕೆ ಬರೋದಿಲ್ಲ. ಇವತ್ತಿಗೂ ಅದು ನನಗೆ ಸಾಧ್ಯ ಆಗೋದಿಲ್ಲ. ಏನೋ ಸ್ಪೀಚ್ ಗೊತ್ತಲ್ಲ, ಮಾನ್ಯ ಅಧ್ಯಕ್ಷರೇ, ಅದು ಹೋಗಿ 2ನೇ ಲೈನ್ ಹೇಳುವಾಗ ಎಲ್ಲ ಮರ್ತು ಹೋಗಿದ್ದು, ಫುಲ್ ಕೋಪದಲ್ಲಿ ಗಲಾಟೆ ಮಾಡಿ. ಸೊ ಈ ಥರ ಚಿಕ್ಕವನಿದ್ದಾಗ ಒಂದು 2ನೇ 3ನೇಲಿ ಇರಬೇಕು. ಸೊ ಆ ಥರದ ಇದು. ಮತ್ತು ಎಲ್ಲ ಫೇಮಸ್, ಅದೇ ಹೇಳಿದ್ನಲ್ಲ, ಏನಾದರೂ ಒಂದು ತುಂಟಾಟ ಮಾಡೋದಕ್ಕೆ. ಸೊ ಒಬ್ಬರು ಟೀಚರ್ ಏನೋ ಪ್ರಶ್ನೆ ಕೇಳಿದ್ದಕ್ಕೆ ಎಲ್ಲರೂ ತಪ್ಪು ಉತ್ತರ ಹೇಳಿದ್ದಕ್ಕೆ ಹೊಡಿಸ್ಕೊಳ್ತಾ ಬಂದರು. ಇವಾಗೆಲ್ಲ ಹೊಡೆಯೋದಿಲ್ಲ ಅಲ್ಲ. ಸೊ ಎಲ್ಲ ಹೀಗೆ ಕೈ ಹಿಡ್ಕೊಳ್ಬೇಕಾಗಿತ್ತು. ಸೊ ನಾನು ಆ ತಪ್ಪು ಉತ್ತರವನ್ನೇ ಹೇಳಿ ಅದರ ಉತ್ತರ ಇದು ಅಲ್ಲ ಅಂತ ಹೇಳೋಷ್ಟೊತ್ತಿಗೆ ಏಟು ಬಿದ್ದಾಗ ನಮಗೊಂದು ಹುಚ್ಚಾಟಗಳು ಅವಾಗ. ಸೊ ಯಾವತ್ತೂ ಅಷ್ಟೇ ಒಂದೇನೋ ಒಂದು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್, ಏನೋ ವಿಚಿತ್ರವಾಗಿ ನೋಡೋದು. ಸೊ ಇದೆಲ್ಲ ಇಲ್ಲಿಂದ 1 ಕಿಲೋಮೀಟರ್ ನಮ್ಮ ಶಾಲೆ. ಸೊ ಏನು ಎಜುಕೇಶನ್ ಏನು ಸರ್ ನಿಮ್ಮದು? ಎಲ್ಲಿ ಎಷ್ಟು? ನಾನು ಅಂದರೆ ಕರೆಕ್ಟಾಗಿ ಇದು ಮಾಡಿದ್ರು PG UG ಅಂದರೆ ಜರ್ನಲಿಸಮಲ್ಲಿ BA, ಅದಾದಮೇಲೆ PG ಡಿಪ್ಲೊಮಾ ಮಾಡಿದೆ. ಅದಾದಮೇಲೆ ಇತ್ತೀಚೆಗಷ್ಟೇ PG ಮಾಡಿದೆ. ಎಲ್ಲರೂ ಕೂಡ PG ಮಾಡಿದ್ದಾರೆ, ನಾನು ಸೊ ಆಲ್ಮೋಸ್ಟ್ ಜರ್ನಲಿಸಮ್ MCJ ಇದರಲ್ಲಿ, ಅಂದರೆ ಓಪನ್ ಯೂನಿವರ್ಸಿಟಿ. ಡಿಗ್ರಿ ಅಲೋಷಿಯಸ್, ಸೆಂಟ್ ಝೇವಿಯರ್ಸಲ್ಲಿ ಎಕ್ಸೈಸ್ ಅಂತಿದೆ, ಅಲ್ಲಿ TV ಆ್ಯಂಡ್ ವಿಡಿಯೋ ಪ್ರೊಡಕ್ಷನಲ್ಲಿ PG ಡಿಪ್ಲೊಮಾ, ಅದು 1 ವರ್ಷದ ಕೋರ್ಸು. ಸೊ ಅದು ಮುಗಿಸಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕಂಟಿನ್ಯೂಸ್ ಕೆಲಸ ಅಲ್ಲಿ ಕಾನ್ವೊಕೇಶನ್ಗಿಂತ ಮೊದಲೇ ನಾನು ಇಲ್ಲಿ ಕೆಲಸ ಶುರು ಮಾಡಿ ಆಗಿತ್ತು. ಸೊ
ಈಗ ನಾನು ಕೇಳೋದು ಸರ್, ಈಗ ನೀವು ಫಸ್ಟ್ ನೀವು ಟಿವಿಯಲ್ಲಿ ವಾಯ್ಸ್ ಬಂದಾಗ ನಿಮ್ಮದೇ ವಾಯ್ಸನ್ನು ನೀವು ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಅದು ಅಷ್ಟೆಲ್ಲ ಯೋಚನೆ ಮಾಡಲಿಲ್ಲ. ಏನು ನಿಮ್ಗೆ ಕುತೂಹಲ ಆಗಲಿಲ್ಲ ನನ್ನ ವಾಯ್ಸ್ ಬರುತ್ತೆ? ಇಲ್ಲ, ಅಂದರೆ ಎಕ್ಸೈಟ್ಮೆಂಟ್ ಇತ್ತು. ನಂಗೆ ಅದು ಅಂತಲ್ಲ, ಇವತ್ತಿಗೂ ನಂದು ಹೆಸರು ಅಥವಾ ಏನೋ ಒಂದು ಬೈಲೈನ್, ನನಗೆ ಆರ್ಟಿಕಲ್ಗಳು, ನಾನು ಡಿಗ್ರಿಲಿದ್ದಾಗನೇ ಆರ್ಟಿಕಲ್ಸ್ ಎಲ್ಲ ಬರಿತಾ ಇದ್ದೆ, ಬೈಲೈನ್ ಎಲ್ಲ ಮಾಡ್ತಿದ್ದೆ. ಸೊ ಆವಾಗ ನಂದು ಹೆಸರೇನೋ ಬಂತು ಅಂತಂದಾಗ ಹೇಗೆ ಖುಷಿ ಇದೆ. ಇವಾಗಲೂ ಅಷ್ಟೇ, ಏನೋ ಒಂದು ನಂದೇನೋ ಕೆಲಸ ಎಲ್ಲೋ ಒಂದು ಕಡೆ ಇದಾಯಿತು ಅಂತಂದಾಗ ಖುಷಿ, ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಮತ್ತು ನಾನು ಅದನ್ನೇ ಮೊನ್ನೆ ಯಾರತ್ರನೂ ಹೀಗೆ ಮಾತಾಡ್ತಾ ಇದ್ದಾಗ ಅದನ್ನೇ ನಾವು ಯೋಚನೆ ಮಾಡ್ತಿದ್ದೆವು. ಬಟ್ ಟ್ರೂ ಅಂದರೆ ಆ ಕೆಲಸದ ಮೇಲೆ ನಿಜವಾಗ್ಲೂ ಪ್ಯಾಷನ್ ಇರೋನು ಒಂದು ಹಂತ ತಲುಪಿದ ಮೇಲೆ ಅವನಿಗೆ ಆಯ್ತು ಇದು ಸಾಕು ಅಂತ ಅನಿಸಲ್ಲ. ಅವರು ಈಗ ಒಬ್ಬರು ನಿಮಗೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಕೇಳಿರ್ತೀರ, ಅವ್ರು 83 ವರ್ಷ, ಮೊನ್ನೆ ಅವ್ರದ್ದು 83ನೇ ವರ್ಷದಲ್ಲಿ ಇವಾಗಲೂ 1-1.5 ಗಂಟೆ ಅವರು ಭರತನಾಟ್ಯ ಮಾಡ್ತಾರೆ. ಅದು ಅವ್ರಿಗೆ ಅಂದರೆ ಆ ಪ್ಯಾಷನಿಂದಾಗ ಅವ್ರಿಗೆ ಅದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ನನ್ನ ಕೆಲಸ ಅಷ್ಟೇ, ಈಗಲೂ ಅಷ್ಟೇ, ಏನೋ ಸ್ಕ್ರಿಪ್ಟ್ ಬಂತು ಅಂತ ನಾನೆಲ್ಲ ಹೋಗಿ ರೆಕಾರ್ಡ್ ಮಾಡಿದ್ದೆ, ಬಿಕಾಸ್ ಐ ಲವ್ ಇಟ್. ಅದರಲ್ಲಿ ಎಫರ್ಟ್ ಹಾಕೋದು ಅಂತ ಹೇಳೋದಕ್ಕಿಂತ ಹೆಚ್ಚು ಅದನ್ನು ಸಂಭ್ರಮಿಸೋದು ಅಂತ, ಸೆಲೆಬ್ರೇಟಿಂಗ್ ವಾಟ್ ಯು ಡು. ಸೊ ಹಾಗೆ ನಾನು ಅದನ್ನು ಇಂಟ್ರೆಸ್ಟಿಂದನೇ ಇದು ಮಾಡ್ತಾ ಹೋಗ್ತಾ ಇರೋದು, ಎಂಜಾಯ್ ಮಾಡ್ತಾ ಹೋಗ್ತಾ ಇರೋದು. ಹಾಗೆ ಮೊದಲನೇದಾಗಿ ಆ ಒಂದು ವಾಯ್ಸ್ ನಿಮಗೆ ಬೆನಿಫಿಟ್ ಆಯ್ತು ಅಂತ ಹಾಗೆ ಹೇಳಿದ್ರಿ, ದೇವರು ಕೊಟ್ಟಿದ್ದು ಫಸ್ಟ್ ಅದು, ಆಮೇಲೆ ಪ್ರಯತ್ನ, ಅವಕಾಶ. ನಾನು ಯಾವತ್ತೂ ಏನು ಹೇಳ್ತೀನಿ ಅಂತಂದರೆ, ನನ್ನದೇ ಬೆಸ್ಟ್ ವರ್ಕು, ನನ್ನದೇ ಬೆಸ್ಟ್ ವಾಯ್ಸು ಅಂತ ನಾನು ಆ ಭ್ರಮೆಯಲ್ಲಿ ಒಂದು ಕ್ಷಣ ಕೂಡ ಇರಲಿಲ್ಲ. ಇವತ್ತಿಗೂ ಒಂದು ಕ್ಷಣ ನಮಗೆ ಹೇಗೆ ಅನಿಸ್ತದೆ, ಓಕೆ ನಮ್ಮ ಕೆಲಸ, ನಮಗೆ ನಾವು ಆರಾಮದಲ್ಲಿದ್ದೀವಿ ಅಂತ. ನೆಕ್ಸ್ಟ್ ಮೊಮೆಂಟಲ್ಲಿ ನಿಮಗೆ ಅವಕಾಶ ಸಿಗದೆ ಹೋಗ್ಬೋದಲ್ಲ. ಸೊ ಅದನ್ನು ಅವ್ನು ನೋಡ್ಕೊಳ್ಬೇಕಷ್ಟೆ, ಅದು ನಮ್ಮ ಕೈಯಲ್ಲಿಲ್ಲ ಅಂತ. ಸೊ ಆ ಲಕ್ ಅನ್ನೋದನ್ನು ನಾವು ಅಂದರೆ ಲಕ್ ಅಂತಲೇ ಕರಿಬೇಕು ಅಂತ ಇಲ್ಲ, ಅದಕ್ಕೆ ಬೇರೆ ಬೇರೆ ಹೆಸರುಗಳಿರ್ಬೋದು. ಅಲ್ಟಿಮೇಟ್ಲಿ ಏನು ಅಂತಂದರೆ, ನಾವು ಏನೇ ಮಾಡಿದ್ರೂ ಕೂಡ ಅಲ್ಲಿಂದ ಒಂದು ಸಣ್ಣ ಪುಷ್ ಸಿಕ್ಕಿದ್ರೆ ಮಾತ್ರ ಅದು ಸರಿಯಾದ ರೂಪ ಅಥವಾ ಸರಿಯಾದ ಫಲ ಸಿಗೋದು. ನಿಮಗೆ ಒಂದು ಅಂದರೆ ಸುಮ್ಮನೆ ಒಂದು ಹೂ ಅರಳಿ ಮುದುಡಿದ್ರೆ ಅದ್ರ ಕೆಲಸ ಆಗಲಿಲ್ಲ. ಸೊ ಅದರಿಂದ ಒಂದು ಹಣ್ಣು ಆಗಬೇಕು ಅಂದರೆ, ಗಂಡು ಹೂವಿನಿಂದ ಹೆಣ್ಣು ಹೂವಿಗೆ ಅಲ್ಲಿ ಮಕರಂದ ಹೋಗಬೇಕು ಅಂತಂದರೆ ಆ ದುಂಬಿ ಬರಲೇಬೇಕು. ಬಟ್ ನಾವು ದುಂಬಿಯನ್ನು ನಾವು ಲೆಕ್ಕ ಹಾಕೋದಿಲ್ಲ. ಸೊ ಹಾಗೆ ಅಲ್ಲಿ ಅದು ಅನುಗ್ರಹ, ಅದು ಬೇಕು ಅಂತ ಹೇಳ್ತೀರಿ. ಹೌದು, ಪ್ರತಿಯೊಬ್ಬನಿಗೂ ಕೂಡ. ಈಗ ನೀವು ವಾಯ್ಸ್ ಓವರಿಗೆ ಕೊಟ್ಟು ನೀವು ಫೇಮಸ್ ಆದ್ರಿ, ಎಷ್ಟೋ ಜನಗಳಿಗೆ ನಿಮ್ಮ ವಾಯ್ಸ್ ಗೊತ್ತುಂಟು. ಇನ್ ಕೇಸ್ ನೀವೆಲ್ಲರೂ ಕಾಣುವಂಗೆ ಬಿಟ್ಟಿದ್ರೆ ನಿಮಗೆ ಏನೋ ಇಲ್ಲೆಲ್ಲ ನೀವು ಹೋಗೋದೇ ಒಂದು 2 ಜನ ಬಾಡಿ ಗಾರ್ಡ್ ಇಡಬೇಕಿತ್ತು, ಆ ಲೆವೆಲ್ಗೆ ಆಗ್ತಿತ್ತು ಏನೋ ಅಲ್ವಾ? ಇಷ್ಟು ವಾಯ್ಸ್ ಎಷ್ಟು ಎಲ್ಲರಿಗೂ ಗೊತ್ತಿದೆ. ಆದರೆ ಬಡಕಿಲ್ಲ ಪ್ರದೀಪ್ ಅವರು ಅಂತ ಹೇಳಿದಾಗ ಎದುರು ಬಂದರೆ ಗೊತ್ತಾಗ್ಲಿಕ್ಕಿಲ್ಲ ಏನೋ ಸಡನ್ನೇ. ನಿಮ್ಮನ್ನು ಹೇಗೆ ಕಂಡುಹಿಡಿದಿದ್ದಾರೆ ಯಾರಾದರೂ? ಈಗ ನಿಮ್ಮ ವಾಯ್ಸ್ ನೋಡಿ, ವಾಯ್ಸ್ಗೆ ಅದೇ ನಂದು ಕತೆ ಸ್ವಲ್ಪ ಅದೇ ಹೇಳಿದ್ನಲ್ಲ, ಆ್ಯಕ್ಟಿಂಗು ಅದು ಇದರಲ್ಲೆಲ್ಲ ಒಂದು ರೀತಿಯಲ್ಲಿ ಒಂದು ಜನ ಗುರುತಿಸಿದ್ದು ನೋಡಿದ್ರೆ, ಆವಾಗ ಮತ್ತೆ ಈ ಥರ ಸೋಷಿಯಲ್ ಮೀಡಿಯಾ ಕ್ರೇಜು ಇರಲಿಲ್ಲ. ನಾನು ಆ್ಯಕ್ಟಿಂಗ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗ. ಬಟ್ ಒಬ್ಬ ವಾಯ್ಸ್ ಆರ್ಟಿಸ್ಟ್ಗೆ ಈ ರೀತಿಯ ಪ್ರೀತಿ, ಈ ರೀತಿಯ ರೆಕಗ್ನಿಷನ್, ಈ ರೀತಿಯ ಸೆಲೆಬ್ರೇಷನ್, ಎಲ್ಲೋ ಒಂದು ಹೋದರೆ ಖುಷಿ ಪಡೋದು, ಅದು ನಾನು ಅನಿರೀಕ್ಷಿತವಾಗಿ ಬಂದಿದ್ದೆ. ಅದೇ ಹೇಳಿದ್ನಲ್ಲ, ನಾವು ಎಷ್ಟೇ ಟ್ಯಾಲೆಂಟ್ ಇಟ್ಕೊಂಡಿದ್ರು ಕೂಡ ಅಲ್ಟಿಮೇಟ್ಲಿ ಅದು ಸಿಗಬೇಕು ಅಂತಂದರೆ ಅದಕ್ಕೆ ಏನೋ ಒಂದು ಇದು ನಮಗೊಂದು ಓಪನಿಂಗ್ ಸಿಗಲೇಬೇಕು. ಸೊ ಆ ಮಟ್ಟಿಗೆ ನಾನು ತುಂಬ ಲಕ್ಕಿ. ಸೊ ಅದ್ರ ಬಗ್ಗೆ ಯಾವತ್ತಾದ್ರೂ ಒಂದು ದಿವಸ ಬಿಗ್ ಬಾಸ್ ಅಲ್ಲಿ ಕೇಳ್ತಿರುವಂತಹ ವಾಯ್ಸ್ ಆ ಪಾರ್ಟಿಸಿಪೇಟ್ ಆಗಿ ಕೂಡ ಅಲ್ಲೇ ಕೇಳ್ಬೋದಾ? ಅಲ್ಲ, ಏನಾದ್ರೂ ಒಂದು ಸಾಧ್ಯತೆ ಉಂಟಾ ಅಂತ. ಇದು ಹಾಗೆ ಎಲ್ಲ ನಿಮಗೆ ಬಗ್ಗೆ ನಾನು ಯೋಚನೆ ಯಾವತ್ತೂ ಮಾಡಿಲ್ಲ. ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಗೊತ್ತಿಲ್ಲ, ನೋಡುವ ಅಂತೇಳಿ ನೆಕ್ಸ್ಟ್ ಫ್ಯೂಚರ್. ಅದ ನಾನು ಅದನ್ನು ಹೇಳಿಲ್ಲ, ಹಾಗೆ ಯೋಚನೆ ಮಾಡಿಲ್ಲ. ಹಾಗೆ ನೋಡಿ, ಇದು ಅವರ ತೋಟದ ಮಧ್ಯೆ ಇರುವಂತಹ ಒಂದು ಕಾಲು ಸೇತುವೆ, ಚೆನ್ನಾಗಿ ಮಾಡಿದಿರಿ ಇದನ್ನ ನೋಡಿ. ಇಲ್ಲೊಂದು ಮಳೆಗಾಲದಲ್ಲಿ ಜೋರಾಗಿ ನೀರು ಹರಿದು ಹೋಗ್ತದೆ. ಯಾವ ಕಡೆ ಸರ್? ಈ ಕಡೆ ಹೋಗ್ತದೆ, ಈ ಕಡೆ ಇಲ್ಲಿ ಸ್ವಲ್ಪ ಮುಂದೆ ಒಂದು 50 ಮೀಟರ್ ದೂರದಲ್ಲಿ ನಾವು ಅದಕ್ಕೆ ಮೊದಲು ಇದು ಹಾಕ್ತಿದ್ವಿ, ಅಣೆಕಟ್ಟು. ಅದನ್ನು ಹಾಕಿ ಇಲ್ಲಿ ನೀರು ನಿಂತ್ಕೊಳ್ಳೋದು. ಮತ್ತು ಇನ್ನೇನು ಬೇಸಿಗೆ ಹತ್ರ ಬಂತು ಅಂತಂದಾಗ ನೀರು ಸ್ವಲ್ಪ ಅಂದರೆ ಸಾಧಾರಣ ಒಂದು 1.5-2 ಫೀಟ್ 3 ಫೀಟ್ ಒಳಗಡೆ ಇರುವಾಗ ಇಲ್ಲಿ ನನ್ಗೆ ಅಪ್ಪ ಇದೇ ಜಾಗದಲ್ಲಿ ಈಜೋದಕ್ಕೆ ಹೇಳ್ಕೊಡ್ತಾ ಇದ್ದೆ. ಈಜೋದಕ್ಕೆ ತುಂಬಾ ಸತಿ ಕಲ್ತಿದ್ದೀನಿ, ಅಂದ್ರೆ ಈಜಿನ ಕ್ಲಾಸಿಗೆ ಹೋಗಿದ್ದೀನಿ, ಕಲ್ತಿಲ್ಲ ಅಂತ. ನೋಡಿ, ಬಡಕಿಲ್ಲ ಪ್ರದೀಪ್ ಅವರು ಇಲ್ಲಿ ಈಜ್ತಾ ಇದ್ರಂತೆ, ಸ್ವಿಮ್ಮಿಂಗ್ ಪೂಲ್. ಈಗ ಅಷ್ಟೊಂದು ನೀರಿಲ್ಲ ಸರ್, ಈಗ ಅಣೆಕಟ್ಟು ಕಟ್ತಾ ಇಲ್ಲ. ಅಣೆಕಟ್ಟು ಕಟ್ಟಿದ್ರೆ ಇವಾಗಲೂ ಈಗ ನೀರು ನಿಂತಿತ್ತು. ಹೌದು, ಈಗೆಲ್ಲ ಸುರಂಗ ಹೊರಗಡೆ ಬೋರ್ವೆಲ್ ತೆಗೆದು ಜನಗಳು. ಹೌದು, ಸರ್ ಹಾಗೇನೆ ಅಡ್ಡ ಸುರಂಗ ಅಲ್ಲ, ಉದ್ದ ಸುರಂಗ ಕೆಳಗಡೆ.
ಕೃಷಿ ಈಗ ನಾವು ನೋಡಿದ್ರೆ ಸರ್ ಸುತ್ತಮುತ್ತ ಎಲ್ಲ ತೋಟ, ಅಡಿಕೆ ಗಿಡಗಳು, ಬಾಳೆ, ರಬ್ಬರ್, ತೆಂಗು ಇದೆಲ್ಲ ಇದೆ. ಕೃಷಿ ಎಷ್ಟೊತ್ತಿಗೆ ಮಾಡ್ತೀರಿ ಸರ್ ನೀವು? ಕೃಷಿ ನಮ್ಮ ಮಾಧ್ಯಮ ಕೃಷಿಯೇ ಜಾಸ್ತಿ. ಓಕೆ, ಇಲ್ಲಿ ಅಪ್ಪ ಅಮ್ಮ ನೋಡ್ಕೊಳ್ತಾರೆ. ಬಟ್ ನನ್ನ ಅವಶ್ಯಕತೆ ಇದ್ದಾಗ ಅಥವಾ ನನ್ನ ಅವಕಾಶಗಳು ಇದ್ದಾಗ ನಾನು ಇನ್ವಾಲ್ವ್ ಆಗ್ತೀನಿ. ಅಂದರೆ ಫಿಸಿಕಲಿ ಅಲ್ಲದೆ ಇದ್ರು ಅಲ್ಲಿ ಏನೋ ಈಗ ಕೆಲಸದವರ ಹ್ಯಾಂಡ್ಲಿಂಗ್ ಇರೋದು ಅಥವಾ ಏನೋ ಅದರದ್ದು ಪೇಮೆಂಟ್ಸು ಆ ಥರದ್ದೆಲ್ಲ ಇದ್ದರೆ ನಾನು ರಿಮೋಟ್ಲಿ, ಯಾಕಂದ್ರೆ ನಾನು ಹೇಳಿದ್ನಲ್ಲ ಅಲೆಮಾರಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ. ಸೊ ಈಗ ಬೇಸಿಕ್ ಐಡಿಯಾ ಇದೆ, ತೋಟ ಹೇಗೆ ನಡೆಸಬೇಕು ಅನ್ನೋದು ಗೊತ್ತಿದೆ ನನಗೆ. ಆದರೆ ಈಗ ಸದ್ಯಕ್ಕೆ ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ದಾರೆ. ನೀವು ಸ್ವಲ್ಪ ನೆಮ್ಮದಿಯಾಗಿದ್ದೀರಿ. ನಮ್ದು ನೈತಿಕ ಬೆಂಬಲ ಸರ್. ಹಾಗೆ ನಾನು ಕೇಳೋದು, ಈಗ ನೀವು ಈಗ ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಅಂತ ಹೇಳಿದ್ರಿ, ನಾವು ಅದು ಇದು ಶೂಟಿಂಗ್ ಅದು ಇದೆಲ್ಲ ಹೋಗ್ತಾ ಇರ್ತೀವಿ ಅಂತ. ನಿಮಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಹಾಗಾದ್ರೆ? ಆಫೀಸ್ ಒಳಗಡೆ ಕೂತು ಮಾಡೋ ಕೆಲಸ ಒಳ್ಳೇದಾ, ಅಥವಾ ಈ ತರ ಹೋಗ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಒಮ್ಮೆ ಹೋಗಿ ಊರಿಗೆ ಬರೋದು, ಈ ಕಡೆ ಫ್ರೀಡಮ್ ಇರೋದು ಒಳ್ಳೇದಾ? 16 ವರ್ಷ ಆಯಿತು ಒಂದು ಕಂಪ್ನಿಗೆ ಫುಲ್ ಟೈಮ್ ಆಗಿ ಕೆಲಸ ಮಾಡಿ ಸ್ಟಾಪ್ ಮಾಡಿ 17 ವರ್ಷ ಆಯಿತು. ಸೊ 17 ವರ್ಷದಿಂದ ಯಾವ ಕಾರಣಕ್ಕೋಸ್ಕರ ನೀವು ಬಿಟ್ರಿ? ಅವಕಾಶಗಳು ಅಂದರೆ ಹೆಚ್ಚು ಹೆಚ್ಚು ವೈವಿಧ್ಯಮಯ ಅವಕಾಶಗಳನ್ನು ನಾವು ಅಲ್ಲಿಂದ ಪಡೆದುಕೊಳ್ಳೋಕ್ಕಾಗತ್ತೆ. ಈಗ ಒಂದು ಕಡೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅಲ್ಲಿಯ ಕೆಲಸದ ಪರಿಧಿಯ ಸುತ್ತಾನೆ ನಾವು ಕೆಲಸ ಮಾಡಬೇಕಾಗತ್ತೆ. ಆದರೆ ಒಬ್ಬ ಫ್ರೀಲ್ಯಾನ್ಸರ್ ಅಂತಂದರೆ ಇವತ್ತು ನಾನು ಆ್ಯಂಕರಿಂಗ್ ಮಾಡ್ತಿದ್ರೆ ನಾಳೆ ಆ್ಯಕ್ಟಿಂಗ್ ಮಾಡ್ಬೋದು, ನಾಡಿದ್ದು ರೈಟಿಂಗ್ ಮಾಡ್ಬೋದು, ಅಥವಾ ನಾಡಿದ್ದು ವಾಯ್ಸ್ ಓವರ್ ಮಾಡ್ಬೋದು, ಟ್ರಾನ್ಸ್ಲೇಷನ್ ಮಾಡ್ಬೋದು, ಡಬ್ಬಿಂಗ್ ಮಾಡ್ಬೋದು, ಅಥವಾ ಇನ್ನೊಂದೇನೋ ಹೊಸ್ತು. ಸೊ ಬಿಸ್ನೆಸ್ ಹೊಸತನವನ್ನು ಕಾಣುವ ಮನಸ್ಸಲ್ಲ ಸರ್? ಹೌದು. ನನಗೆ ಏನೋ ಒಂದು ನಾವು ಎಷ್ಟೇ ದೊಡ್ಡವರಾದ್ರೂ ಮಗು ಇರಬೇಕಂತ ನಮ್ಮ ಮನಸ್ಸೊಳಗಡೆ ಇರ್ತೀವಲ್ಲ. ಸೊ ಆ ಮಗುವನ್ನು ಇನ್ನೂ ಮಗುವಾಗಿ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವರು ಯೋಚನೆ ಮಾಡಿದಾಗೇನೆ ನಾನು ಕೂಡ ಯೋಚನೆ ಮಾಡೋದು. ಯಾಕಂದ್ರೆ ಒಂದು ಕಡೆ ನಿಲ್ಲಿಕ್ಕಾಗದೆ ನಾವು ಕೂಡ ಒಳ್ಳೆ ಚೆನ್ನಾಗಿದ್ವಿ, ಆದ್ರೆ ಬಿಟ್ಟು ಎಲ್ಲ ಬಂದ್ಬಿಟ್ಟು ಇಲ್ಲಿ ಬಂದು ನಿಂತಿದ್ವಿ. ಎಂತಕ್ಕಿಂತ ನನಗೂ ಗೊತ್ತಿಲ್ಲ, ಸಂಕಟದ ಮಧ್ಯದಲ್ಲಿ. ಅಲ್ಲ, ಎಷ್ಟೋ ಸಲ ನಾನು ಅನ್ಕೊಳ್ಳೋದು, ಯಾಕೋಸ್ಕರ ನಾನು ಅಲ್ಲೆಲ್ಲ ಕೆಲಸ ಬಿಟ್ಟು ಬಂದೆ, ಒಳ್ಳೆ ಸಂಬಳ ಇತ್ತಲ್ಲ, ಯಾಕೆ ಬಿಟ್ಟು ಬಂದೆ ಅಂತೆಲ್ಲ ಅನ್ಸ್ಕೊಳ್ಳೋದು. ಹೋದ್ರೆ ಸ್ಟೆಬಿಲಿಟಿ ಬೇಕಾ ಅಥವಾ ಅಡ್ವೆಂಚರ್ ಬೇಕಾ? ಅಡ್ವೆಂಚರೇ ಬೇಕು. ಅದು ನಮ್ಮ ಆಯ್ಕೆ ಮೇಲೆ ಕೂಡ ಇರುತ್ತೆ. ಮತ್ತು ನಮಗೆ ಹೇಗೆ ಸಪೋರ್ಟ್ ಇದೆ, ಫ್ಯಾಮಿಲಿ ಸಪೋರ್ಟ್ ಹೇಗಿದೆ, ಮನೆಯವ್ರದ್ದು ಹೇಗೆ ಸಪೋರ್ಟ್ ಇದೆ, ಫೈನಾನ್ಷಿಯಲಿ ಕೂಡ ಹೇಗೆ ಸಪೋರ್ಟ್ ಇದೆ. ಸೊ ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಈಗ ಯಾರು ನಾನು ಕೂಡ ಫ್ರೀಲ್ಯಾನ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲು ಕಾನ್ಸ್ಟೆಂಟ್ ಇನ್ಕಮನ್ನು ಇಟ್ಕೊಳ್ಳಿ. ಏನೋ ನಿಮಗೆ ರೆಗ್ಯುಲರ್ ನನ್ನ ದೇವರ ದಯದಿಂದ ಅದೇ ಅಗೇನ್ ನನಗೆ ಕಾನ್ಸ್ಟೆಂಟಾಗಿ ನನಗೆ ವಾಯ್ಸ್ ಓವರ್ದು ರೆಗ್ಯುಲರ್ ವರ್ಕ್ ಇತ್ತು, ಒಂದು ಕಡೆ ಮಾಡ್ತಾಯಿದ್ದೆ. ಜೊತೆಗೆ ನಾನು ಆ್ಯಕ್ಟಿಂಗ್ ಇಳಿದೆ, ಜೊತೆಗೆ ಸ್ವಲ್ಪ ಮಾಡಲಿಂಗು, ಆ್ಯಂಕರಿಂಗು ಇದು. ಮತ್ತು ನಮ್ಗೆ ಇವತ್ತಿನ ಕಾಲದಲ್ಲಿ ನಮ್ಗೆ ಎಷ್ಟು ಸ್ಕಿಲ್ಸ್ ಇದ್ದರೂ ಕೂಡ ಅಷ್ಟು ಬೆಟರ್ ಅಂತ. ಯಾಕಂದರೆ ನಾವು ಹೊರಗಡೆ ಹೋದರೆ ನಮ್ಮ ಥರ ಕೆಲಸ ಮಾಡೋರು ಅಥವಾ ನಮಗಿಂತ ತುಂಬ ಚೆನ್ನಾಗಿ ಕೆಲಸ ಮಾಡಿ ಎಷ್ಟೋ ಜನ ಸಿಗ್ತಾರೆ. ಅವ್ರಿಗಿಂತ ನಾವು ಹೇಗೆ ಬೆಟರ್ ಆಗೋದು ಅಂತಂದರೆ ವಾಟ್ ಮೋರ್ ಕ್ಯಾನ್ ಯು ಆಫರ್. ಸೊ ಅದನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಮತ್ತು ಆ ಕೆಲಸದಲ್ಲಿ ನಿಜವಾಗ್ಲೂ ಪ್ರೀತಿ ಇರಬೇಕು. ಕೆಲಸದಲ್ಲಿ ಇಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಅದು ತುಂಬ ಮೆಕ್ಯಾನಿಕಲ್ ಆಯಿತು ಅಂತಂದರೆ ಅಂದರೆ ನಾವು ಅದನ್ನು ಫಸ್ಟ್ ಎಂಜಾಯ್ ಮಾಡದೇ ಇದ್ದರೆ ಅಂದರೆ ಅಲ್ಟಿಮೇಟ್ ಇದು ಏನು ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಂತ. ಅಂದರೆ ಆ ಒಂದು ಖುಷಿ ಸಿಗಬೇಕು ನಮಗೆ, ಆ ಒಂದು ಮಾಡಿದ್ರಲ್ಲಿ ಒಂದು ಇದು ಅದನ್ನು ಎಂಜಾಯ್ ಮಾಡಬೇಕು. ಹೌದು, ಖಂಡಿತ ಬೇಕು ಆತ್ಮತೃಪ್ತಿ ಅಂತೂ ನನ್ನ ವೈಯಕ್ತಿಕವಾದ ಇದು. ಅದು ಯಾಕಂದರೆ ಎಷ್ಟೋ ಜನ ಅದು ನಾನು ಉದಾಹರಣೆ ಕೊಟ್ಟ ಹಾಗೆ ವಯಸ್ಸು ಎಷ್ಟೇ ಆದ್ರೂ ಕೂಡ ಇವತ್ತಿಗೂ ಅವರು ಅದೇ ಪ್ಯಾಷನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಅದು ಎನರ್ಜಿ ಎಲ್ಲಿಂದ ಬಂತು? ಅವ್ರಿಗೆ ಅದ್ರ ಮೇಲಿರೋ ಪ್ರೀತಿಯಿಂದ. ಹಾಗೆ ಇವಾಗ ಮುಂದಿನ ದಿವಸಗಳಲ್ಲಿ ಏನಾದರೂ ದೊಡ್ಡ ಪ್ರಾಜೆಕ್ಟ್ ಉಂಟಾ? ಬಿಗ್ ಬಾಸ್ ಅಂತೂ ಈಗ ಸದ್ಯಕ್ಕೆ ಮುಗೀತು. ಇನ್ನು ಈಗ ಬೇರೆ ಏನಾದರೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಅಂದರೆ ನಮ್ಮದು ಹೇಗೆ ಕೆಲಸಗಳು ಬರ್ತಾವೆ ಹಾಗೆ ಮಾಡ್ತಾ ಹೋಗೋದು. ಸೊ ಒಂದು ಕಡೆ ನನ್ನ ಸಂಸ್ಥೆ ಇದೆ, ಸೊ ರಿವರ್ಬ್ ಅಂತ ಒಂದು ಕಂಪ್ನಿ ಇದೆ. ಸೊ ಅದರಲ್ಲಿ ನಾವು ಈಗಾಗಲೇ ಹೇಳಿದಾಗೆ ವಾಯ್ಸ್ ಓವರ್ಗಳು, ಟ್ರಾನ್ಸ್ಲೇಷನ್ಸು, ಡಬ್ಬಿಂಗು, ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿಗೆ ಕೆಲಸ ಮಾಡ್ತೀವಿ, ನ್ಯಾಷನಲ್ ಚಾನಲ್ ನೆಟ್ವರ್ಕ್ಗಳಿಗೆ ಕೂಡ ಕೆಲಸ ಮಾಡ್ತೀವಿ, ಮತ್ತು OTT ಪ್ಲ್ಯಾಟ್ಫಾರ್ಮ್ಗಳದ್ದು ಡಬ್ಬಿಂಗ್ ಪ್ರಾಜೆಕ್ಟ್ಸ್ ಕೂಡ ತಗೋತೀವಿ. ಬರೀ ಕನ್ನಡ ಮಾತ್ರ ಅಲ್ಲ, ಈಗ ನಮ್ಮದು ಒಂದು ಪ್ರಾಜೆಕ್ಟು 9 ಭಾಷೆಯಲ್ಲಿ ನಡೀತಾ ಇದೆ. 9 ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲಿ ಅದು
ಟೆಲಿಕಾಸ್ಟ್ ಆಗೋ ಕೆಲಸ ನಡೀತಾ ಇದೆ. ಅಲ್ಲಿದು ಟ್ರಾನ್ಸ್ಲೇಷನು, ವಾಯ್ಸ್ ಓವರು ಮತ್ತು ಅಡ್ಯಾಪ್ಟೇಷನು, ಸಬ್ಟೈಟ್ಲಿಂಗು, ಈ ವರ್ಕೆಲ್ಲ ನಾವು ಒಂದು ಕಡೆ ಮಾಡ್ತಿದ್ದೀವಿ. ಇನ್ನೊಂದು ಕಡೆ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಿಗೆ ನಾವು ಮೈಕ್ರೋ ಸೀರೀಸ್, ವರ್ಟಿಕಲ್ ಸೀರೀಸನ್ನು ಅದನ್ನು ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಂ, ಬೆಂಗಾಲಿ ಈ ಥರ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಡೆ ಈ ಕೆಲಸ ನಡೀತಾ ಇದೆ. ಸೊ ಇಟ್ಸ್ ಲೈಕ್ ನಿರಂತರ ಯಾವ ಪ್ರಾಜೆಕ್ಟ್ ಬಂತು ಅದನ್ನು ಮಾಡ್ತಾ ಹೋಗೋದು ಅಂತ ಹೇಳ್ಬೋದು. ದೊಡ್ಡ ಪ್ರಾಜೆಕ್ಟ್ ನಮಗೆ ಕಲರ್ಸ್ ಕನ್ನಡ ಇದೆ. ಸೊ ಅಲ್ಲಿಯ ನಿರಂತರ ಸಂಬಂಧ ಬೈ ಗಾಡ್ಸ್ ಗ್ರೇಸ್ ಅಗೇನ್. ಸೊ ಒಂದು 12 ವರ್ಷಕ್ಕೂ ಹೆಚ್ಚು ಕಾಲದಿಂದ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಸೊ ಅಲ್ಲಿ ದೊಡ್ಡ ಪ್ರಾಪರ್ಟಿ ಅಂತಂದರೆ ಬಿಗ್ ಬಾಸ್. ಸೊ ಆ ಬಿಗ್ ಬಾಸ್ ಹೇಗೆ 12 ಸೀಸನಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ. 2ನೇ ಸೀಸನ್ ಮಾತ್ರ ಬೇರೆ ಚಾನಲ್ಗೆ ಹೋಯಿತು. ಅದು ಬಿಟ್ಟು 12 ಅಂದರೆ ಒಂದು OTT ಸೀರೀಸು ಸೇರಿದ್ರೆ 12 ಸೀಸನ್ ಕೆಲಸ ಮಾಡಿದ್ದೀನಿ. ಓಕೆ, ಸುಮ್ಮನೆ ನನಗೆ ಒಂದು ಕುತೂಹಲ ಸರ್, ಎಲ್ಲ ನನಗೆ ಸುಮ್ಮನೆ ಕೇಳಬೇಕೋ ಬೇಡ ಗೊತ್ತಿಲ್ಲ, ಕೇಳ್ಬಿಡುವ. ಬಡಕಿಲ ಪ್ರದೀಪ್ ಅವರಿಗೆ ಎಷ್ಟು ಸಂಬಳ ಸಿಗ್ಬೋದು ಸರ್? ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಂಗ್ಲಿಷಲ್ಲಿ ಒಂದು ಡೈಲಾಗ್ ಇದೆ, ನೀವು ನೋಡಿದ್ರೆ, ಇಫ್ ಐ ಟೆಲ್ ಯು ಐ ಹ್ಯಾವ್ ಟು ಕಿಲ್ ಯು ಅಂತ. ಅಂತ ದೊಡ್ಡ ಸೀಕ್ರೆಟ್ ಏನಲ್ಲ, ಹಂಗಂತ ಹೇಳ್ಕೊಂಡು ಅಂತ ದೊಡ್ಡ ಗಂಟು ಕೂಡ ಮಾಡೋವಂಥ ಇದು ಅಂತ ಅಲ್ಲ. ಬಟ್ ಚೆನ್ನಾಗಿ ಒಂದು ಕಂಫರ್ಟೇಬಲ್ ಆಗಿರುವಂಥ ಒಂದು ಜೀವನ ನಡೆಸೋದಕ್ಕೆ ಬೇಕಷ್ಟು. ಯಾಕೆ ನಾನು ಇದನ್ನು ಕೇಳಿದೆ ಅಂತ ಹೇಳಿದ್ರೆ, ನೋಡಿ ಎಷ್ಟೋ ಜನ ಪ್ರತಿಭೆಗಳಿರ್ತವೆ, ಒಳ್ಳೆ ವಾಯ್ಸ್ ಇರುತ್ತೆ ಅಂತ ಇಟ್ಕೊಂಡು ಅವಕಾಶ ಸಿಕ್ಕಿರಲ್ಲ. ಹಾಗಾಗಿ ನೀವೇನಾದರೂ ಇದು ಚೆನ್ನಾಗಿದೆ ಬರ್ಬೋದು ಅಂತ ಹೇಳಿದ್ರೆ ಆ ಎಲೆ ಮರೆಯಲ್ಲಿರುವ ಕಾಯಿಗಳೆಲ್ಲ ಮುಂದೆ ಬರಲಿ ಅಂತ ನಾನು. ಅಲ್ಲ, ಬರಬಹುದು. ನಾನು ಅದೇ ಆಗಲೇ ಹೇಳಿದಾಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ತಯಾರಿಗಳು ಮುಖ್ಯ. ಮತ್ತು ಒಂದು ಇದನ್ನೇ ನಾನು ಫುಲ್ ಟೈಮ್ ಮಾಡ್ತೀನಿ ಅನ್ನೋ ಧೈರ್ಯ ಬರೋ ತನಕ ಇದನ್ನು ಫ್ರೀಲ್ಯಾನ್ಸರ್ ಆಗಿ ಬೇರೆ ಕೆಲಸ ಯಾವುದೋ ಒಂದು ಗಟ್ಟಿ ಇಟ್ಕೊಂಡು ಅದ್ರ ಜೊತೆಗೆ ಇದನ್ನು ಮಾಡುವಂಥ ಅವಕಾಶಗಳನ್ನು ನೋಡ್ಕೋಬೇಕು. ಹವ್ಯಾಸವಾಗಿ ಒಂದು ಹಂತದ ತನಕ, ಆಮೇಲೆ ಫ್ರೀಲ್ಯಾನ್ಸರ್ ಆಗಿ. ಸೊ ಅಂದರೆ ಅರೆ ಕಾಲಿಕವಾಗಿ, ಅಂದರೆ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಕೆಲಸ ಮಾಡೋ ಥರ. ಇಲ್ಲಿಂದನೇ ನಮಗೆ ರೆಗ್ಯುಲರ್ ಕೆಲಸ ಬರ್ತಾ ಇದೆ ಅಂತ ಅಂದಾಗ ಮುಂದೆ ಅದನ್ನು ಫುಲ್ ಟೈಮ್ ಮಾಡಬಹುದು ಅಂತ ಒಂದು ಹಂತ ತನಕ ಹೇಳ್ಬೋದು. ಆದರೆ ನಿಮಗೆ AI ಇವಾಗ ಎಂಟರ್ ಆಗ್ತಿದೆ, ಮತ್ತು ರೀಜ್ನಲ್ ಲ್ಯಾಂಗ್ವೇಜ್ಗೂ ಕೂಡ ನಿಧಾನಕ್ಕೆ ಅದು ಎಂಟರ್ ಆಗ್ತಾ ಇರೋದ್ರಿಂದ ಮುಂದಿನ ಕೆಲವು ವರ್ಷದಲ್ಲಿ ಹೇಗೆ ಅದು ಬದಲಾಗತ್ತೆ ಅಂತ ಹೇಳೋದು ಕೂಡ ಇಟ್ಸ್ ಅ ಚಾಲೆಂಜ್. ಸೊ ನೀವು ಹೇಳೋ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಮುಂದೊಂದು ದಿವಸ AI ವಾಯ್ಸ್ ಓವರ್ ಬಂದ್ರು ನಿಮಗೆ ಈಗಾಗಲೇ ಕೆಲವು TV ಶೋಗಳು, ಆನ್ಲೈನ್ ಶೋಗಳು, ಅಂದರೆ OTT ಶೋಗಳು ಆಲ್ರೆಡಿ ಇದು AI ಬಳಸಿ ಅದನ್ನು ಡಬ್ಬಿಂಗ್ ಮಾಡಿ ಅದನ್ನು ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕಾಲ ದೂರ ಇಲ್ಲ. ಅದು ನಿಮಗೆ ಸ್ವಲ್ಪ ಅಪಾಯ ಆಗೋದಿಲ್ಲ ಸರ್? ಹಾಗಾದ್ರೆ ನನಗೆ ಅಪಾಯ ಅಂತ ಅನ್ನೋದಕ್ಕಿಂತ ಹೆಚ್ಚು ಅಂದರೆ ನನಗೆ ವೈಯಕ್ತಿಕವಾಗಿ ನಾನು ನನ್ನನ್ನು ಹೇಗೆ ಬೇರೆ ಬೇರೆ ಅವಕಾಶಗಳಿಗೆ ಓಪನ್ ಮಾಡಿ ಇಟ್ಕೊಳ್ತೀನಿ, ಆವಾಗ ನನ್ನ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ. ಈಗ ಉದಾಹರಣೆಗೆ ಹೇಳೋದಾದರೆ, ನಿಮಗೆ ಒಂದು ಕಾಲದಲ್ಲಿ ಎತ್ತಿನ ಗಾಡಿಗಳು ಮಾತ್ರ ಇತ್ತು. ಆವಾಗ ಕಾರ್ಗಳು ಬಂದಾಗ ಎತ್ತಿನ ಗಾಡಿಗಳಿಗೆ ಅಪಾಯ ಆಯಿತು. ಹೌದು. ಆಮೇಲೆ ಈಗ ಏನಾದರೂ ತೊಂದರೆ ಇದೆಯಾ? ಇಲ್ಲ. ಯಾಕಂದರೆ ಈಗೆಲ್ಲ ಡ್ರೈವರ್, ಈಗ ಆಟೋ ಅಂದರೆ ಸೆಲ್ಫ್ ಡ್ರಿವನ್ ಕಾರ್ ಬಂದರೆ ಈ ಡ್ರೈವರ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನೇ ನಂಬ್ಕೊಂಡು ಬಂದಿರುವಂಥ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ಸೆಲ್ಫ್ ಡ್ರಿವನ್ ಕಾರೇ ಎಲ್ಲ ಕಡೆ ಆಯಿತು ಅಂತಂದಾಗ ಅವರಿಗೆ ಆ ತಾತ್ಕಾಲಿಕವಾಗಿ ಏನು ಪ್ರಾಬ್ಲಮ್ ಆಗಿರುತ್ತೆ, ಅವು ಅದನ್ನೇ ಮಾಡ್ತೀನಿ, ಇದು ಬಿಟ್ಟು ಬೇರೆ ಏನು ಮಾಡಲ್ಲ ಅಂತಂದರೆ ಅವ್ರಿಗೆ ಸರ್ವೈವಲ್ ಕಷ್ಟ. ಅವ್ರು ಅಡ್ಯಾಪ್ಟ್ ಆಗಬೇಕು, ಅವರು ಹೊಸತನ್ನೇನೋ ಹುಡುಕ್ಬೇಕು. ನೀವು ಬೆಂಗಳೂರಲ್ಲಿ 10-12 ವರ್ಷ ಕೆಲಸ ಮಾಡಿದವರು ಇಲ್ಲಿ ಬಂದು ಹೇಗೆ ಹೊಸತನ್ನು ಹುಡುಕಿದ್ರೋ ಹಾಗೆ ಅವರು ಕೂಡ ಹುಡುಕಬೇಕು. ನನಗೂ ಕೂಡ ಅದೇ ಚಾಲೆಂಜ್.